ನಮಸ್ಕಾರ ಕನ್ನಡಿಗರೇ, ನಾನು ಈಗ ಮಂಗಳೂರಿನಲ್ಲಿ ಇರುವಂತ ಎನ್ಲಾಕ್ ಹಾಸ್ಪಿಟಲ್ ಇದ್ದೇನೆ. ಇಲ್ಲಿ ನಮ್ಮ ಮಡಿಕೇರಿಯಿಂದ ಬಂದಂತ ಒಂದು ರೋಗಿಯವರ ಹತ್ರ ಮಾತಾಡಿಸ್ತೇನೆ. ಸ್ವಲ್ಪ ಅವರ ಮಾತುಗಳನ್ನು ಇರೋದು ಇವಾಗ 2 ತಿಂಗಳಾಯ್ತು. ನನಗೆ ಬೇರೆ ಏನು ಆಸ್ತಿ ಏನಿಲ್ಲ. ಪಾಪದವನು ಅವತ್ತು ಕೆಲಸ ಮಾಡಿದ್ರೆ ನಮ್ಗೆ ಊಟ ಮಾಡಬಹುದು. ಮತ್ತೆ ಹಾಗೆ ನಾವು ಮಂಗಳೂರಲ್ಲಿ ಬಂದಿದ್ದೀವಿ. ಅವರು ಇವತ್ತು ಬಂದು 4. ನಿಮಗೆ ಏನು ಸಮಸ್ಯೆ? ಕಿಡ್ನಿ ಡಯಾಲಿಸಿಸ್ ಆಗ್ತಾ ಉಂಟಾ? ಇಲ್ಲ, ಮೂತ್ರ ಆಗಾಗ ಇದೆ. ಹೌದಾ? ಮತ್ತೆ ಕಿಡ್ನಿ ಉಂಟಲ್ಲ, ಅದು ನೈಟ್ ಆದ್ರೂ ಬೆಳೆಯುತ್ತದೆ. ಹೌದಾ? ಮೂತ್ರ ಇದು ಎಲ್ಲಿಂದ ನಮ್ಮ ಮೂತ್ರ ಸ್ಟಾರ್ಟ್ ಆಯ್ತದೆ ಅಲ್ಲಿಂದನೇ ತೊಂದರೆ ಐತೆ. ಮೊನ್ನೆ ನಾನು ಬರುವಾಗ ಮೂತ್ರ ಇಲ್ಲಿಯಾದ್ರೆ ಮಾಡಕ್ಕೆ ನೋಡಿದಾಗ ನನ್ಗೆ ಅಲ್ಲಿ ಇದು ರೋಡ್ ಸೈಡ್ ಅಲ್ಲಿ ಆಗ ನೋಡುವಾಗ ಸ್ವಲ್ಪ ದೂರದಲ್ಲಿ ಹೋಗಿ ಮೂತ್ರ ಮಾಡನಂತೆ. ಅಷ್ಟು ನಾನು ಈಗ ಕೈಯಲ್ಲಿ ಹಿಡಿದ್ಬಿಟ್ಟು ಬಂದಿದ್ದು. ಎಲ್ಲಿ ಕೂರಕ್ಕೆ ಜಾಗ ಸಿಕ್ಕಿಲ್ಲ. ಆ ಹಿಡಿದು ಒಂದು 2 ನಿಮಿಷ ಹಿಡಿದಕ್ಕೆ ಮೂತ್ರ ಪೂರ್ತಿ ಇಲ್ಲಿಗಾಗಿ ಹತ್ತು. ಇದು ಎಷ್ಟು ವರ್ಷ ಆಯ್ತು ಸಮಸ್ಯೆ? ಸರ್ 2 ತಿಂಗಳು. ನೀವೇ ಕೆಲಸ ಮಾಡ್ತಾ ಇದ್ದೀರಿ? ತೋಟ ಕೆಲಸ. ನಿಮ್ಮ ಹೆಸರು? ಖಾದರ್ ಅಂತ. ಏನು ಈಗ ನಿಮ್ಗೆ ಏನು ದುಡ್ಡಿದೇನೋ ಸಮಸ್ಯೆ ಇದೆಯಾ? ದುಡ್ಡು ಸಮಸ್ಯೆ. ಮಕ್ಕಳುಂಟ ನಿಮ್ಗೆ? 2 ಮಕ್ಕಳಿದೆ. ಎನ್ನ ಗಂಡ? 2 ಗಂಡು ಮಕ್ಕಳು. ಏನ್ ಮಾಡ್ತಾ ಇದ್ರು? ಕಾಲೇಜಿಗೆ ಹೋಯ್ತಾನೆ. ಅವನು ಚಿಕ್ಕವನು ಇಲ್ಲಿ ಕಾಂಜನಾಡಲ್ಲಿ ಕಾಂಜಂಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಫೀಲ್ ಓದ್ತಾ ಇದ್ದಾನೆ. ಮಾಷಾ ಅಲ್ಲಾ. ಈಗ ನಿಮ್ಗೆ ದುಡ್ಡಿ ಅಂದ್ರೆ ನಿಮ್ಗೆ ಏನು ದುಡ್ಡಿನ ಕಷ್ಟದಲ್ಲಿ ನೀವು ಇಲ್ಲಿ ಮಂಗಳೂರಿಗೆ ಬಂದಿದ್ದೀರಿ? ನೀವು ಅಳಿಬೇಡಿ. ಇಲ್ಲ, ನಮ್ಮ ಜನಗಳಿದ್ದಾರೆ ಒಳ್ಳೆಯವರು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ನೀವು ಅಳಿಬೇಡಿ. ನಿಮ್ಗೆ ಅವರು ಉಪಕಾರ ಖಂಡಿತ ಮಾಡ್ತಾರೆ. ನೀವು ನಿಮ್ಮ ಬೇರೆ ಅಂದ್ರೆ ನೀವು ಇಲ್ಲಿಗೆ ಬಂದು ಎಷ್ಟು ಟೈಮ್ ಆಯ್ತು? ಇವತ್ತಿಗೆ 3 ದಿವಸ ಆಯ್ತು. 3 ದಿವಸ ಆಯ್ತಾ? ಮತ್ತೆ ಇಲ್ಲಿ ಅಡ್ಮಿಟ್ ಏನು ಮಾಡಿಲ್ಲ, ಡಾಕ್ಟರ್ ಸಿಕ್ಕಿಲ್ಲ. ಮತ್ತೆ ನಾವು ಉಳ್ಳಾಲದಲ್ಲಿ ಹೋಗಿ ಅಲ್ಲಿ ಪಳ್ಳಿಯಲ್ಲಿ ಮಲಗಿ ಇವತ್ತು ಬೆಳಿಗ್ಗೆ ಬಂದಿದ್ದು. ಚಿಕ್ಕೊಂದು ಮನೆ ಇದೆ. ಏನ್ ಸರ್? ಹಣ ಇದ್ರೆ ನಾವು ಇಲ್ಲಿಯೇ ಇದು ಮಾಡ್ಬಿಟ್ಟು ರೂಮ್ ಎಲ್ಲ ಮಾಡ್ಬಿಟ್ಟು ಇಲ್ಲೇ ಮಲಗಕ್ಕಿದ್ದೆ. ದುಡ್ಡಿಗೆ ತುಂಬಾ ಸಮಸ್ಯೆ. ಅದು ಬಸ್ ದುಡ್ಡು ಮಾತ್ರ ಕೊಟ್ಟರೆ ಸಾಕು. ಹೊತ್ತುಕೊಂಡು ദൈവത്തിനെ ഓർത്തുകൊണ്ട് നിങ്ങളെ കയ്യിലാകുന്ന സഹായം, ചെറിയൊരു സഹായം നിങ്ങൾ സഹായിക്കുക. ഇവരെ അക്കൗണ്ട് നമ്പർ, ഗൂഗിൾ പേ നമ്പർ ഞാൻ നിങ്ങൾക്ക് അയച്ചു തരാം. നിങ്ങൾക്ക് കഴിയുന്ന പരമാവധി ഇവരെ നിങ്ങൾ സഹായിക്കുക. അസ്സലാമു അലൈക്കും. നിങ്ങൾക്ക് കഴിയുന്നില്ലെങ്കിൽ മറ്റൊരാൾക്ക് നിങ്ങൾ ഇതിനെ ഷെയർ ആക്കിയിട്ട് കൊടുക്കുക വീഡിയോനെ. അസ്സലാമു അലൈക്കും.